ಅನುಗ್ರಹ ಯಾರು ಎಷ್ಟೇ ಚರ್ಚೆ ಮಾಡಲಿ, ಯಾರು ಎಷ್ಟೇ ಟೀಕೆ ಮಾಡಲಿ, ದೇವರ ಕುಟುಂಬಕ್ಕೆ ಆ ದೇವರ ಅನುಗ್ರಹ ಇದೆ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ವಿಶ್ವಾಸ. ಆ ಹಳೆಯ ಎಲ್ಲಾ ವಿಷಯಗಳನ್ನ ಪುನಃ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. 2018ಕ್ಕೆ ಚುನಾವಣೆ ನಿಲ್ಲಬೇಕಾಯ್ತು, 2 ಕಡೆಯಿಂದ ತೆಗೆದುಕೋಸ್ಕರ. ನಂತರ ನಾವು ಚನ್ನಪಟ್ಟಣ ಆಯ್ಕೆ ಮಾಡಿ ರಾಮನಗರವನ್ನು ಬಿಟ್ಟು ಪಾಪ ಅವರು ಹೇಳ್ತಾರೆ ಟೂರಿಸ್ಟ್ ಪ್ಯಾಲೇಸ್ ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಚುನಾವಣೆಯಲ್ಲಿ ನಿಂತು ಬರ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ರೆ ಈ ಟೀಕೆ ಮಾಡೋದಕ್ಕೆ ನಾನು ಇದಕ್ಕಿಂತ ಹೇಳಬೇಕಾಗಿಲ್ಲ. ನಾವು ತೀರ್ಮಾನ ತೆಗೆದುಕೊಳ್ಳೋದು ಪಕ್ಷದ ಕಾರ್ಯಕರ್ತರಿಗೋಸ್ಕರವಾಗಿ, ಈ ಪಕ್ಷ ಉಳಿಸಲಿಕ್ಕೋಸ್ಕರವಾಗಿ ಕೆಲವೊಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಇದ್ದವರಲ್ಲ. ನಾವೇನಾದ್ರೂ ಅವ್ರನ್ನೇ ನಿಲ್ಲಿಸಬೇಕು ಅನ್ನೋ ಮನಸ್ಸಿನಲ್ಲಿ ಕುಟುಂಬದಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ನಾನು ಲೋಕಸಭೆಗೆ ಮಂಡ್ಯದಲ್ಲಿ ಅರ್ಜಿ ಹಾಕಿದ್ದಿದ್ರೆ ಇಲ್ಲಿ ಬೇಡಿಕೆ ಸಿದ್ಧ ಮಾಡ್ತಾ ಇದ್ದೆ. ನಾನು ಕಿಂಚಿತ್ತು ಆ ಒಂದು ವಿಷಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನನ್ನ ನಂತರ ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ನಾವು ಎಂದೂ ಸಹ ತೀರ್ಮಾನ ಮಾಡಿರಲಿಲ್ಲ. ಚುನಾವಣೆ ಆದ ನಂತರ ನಮ್ಮ ದಯವಿಟ್ಟು ಹೇಳುವಂತ ರೀತಿಯಲ್ಲಿ ಸುಮಾರು 4-5 ತಿಂಗಳ ಕಾಲ ಕಾಂಗ್ರೆಸ್ ಯಾವ ರೀತಿ ನಡೆದುಕೊಂಡು ಸರ್ಕಾರದ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವ ಮುಖಾಂತರ ಈಗ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ ಅವರು ಏನೇನು ನಾಟಕ ಆಡಿದ್ದಾರೆ, ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನನ್ನ ನಾಡಿನ ಜನತೆ ನನ್ನ ದಾರಿ ಕೊಡುತ್ತಾರೆ. ನಾನು ಅವರು ಯಾರ ಬಗ್ಗೆ ಚರ್ಚೆ ಮಾಡಬಹುದು. ಪಾಪ ಒಂದು ಕಡೆ ಹೇಳ್ತಾರೆ ದೇವೇಗೌಡರು ರಾಜಕೀಯ ಬಿಟ್ಟು ಮನೆಯಲ್ಲಿ. ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲು ಬಂದಿರಲ್ಲ. ಬಂದ ಮೇಲೆ ಹೊರಗಡೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಬಡ್ಡಿ ಮಕ್ಕಳು ಅಂತಾರೆ ದೇವೇಗೌಡರು ಕುಮಾರಸ್ವಾಮಿ ಬಾಯಿ ಮುಚ್ಕೊಂಡಿದ್ದಾರೆ, ಬಾಯಿ ತೆಗಿತಿಲ್ಲ, ಅವರಿಬ್ಬರು ರಾಜೀನಾಮೆ ಕೊಟ್ಟು ಮನೆ ಹೋಗಬೇಕು ಅಂತ ನೆನ್ನೆನೂ ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಇನ್ನೂ ಸಹ ದೇವೇಗೌಡರು ಕುಮಾರಸ್ವಾಮಿ ಮೇಲೆ ಕನಸು ಎಷ್ಟು ಭಯ ಇದೆ ಅಂತ